ಹುಡುಗರು ಇನ್ನೂ ಮುಕ್ಕೊಂಡಾರ ಎದ್ದಾಡ್ರಂತ ಎಬ್ಬಿಸಿ ಈಗ ಬೇಗ ಅಲ್ರೇ ಬಂದು ನಿಂತೀನಿ. ಉಳ್ದಿದ್ದ ಕೆಲಸನ ಅಷ್ಟು ಮಾಡ್ಕೋಬೇಕು ನೋಡ್ರಿ. ಈಗಿನ ಡೇ ಶುರುವಾಗೈತಿ. ನೋಡೋಣ ಅಂತ ಸಾಧ್ಯ ಆದಷ್ಟು ಈ ಬ್ಲಾಗ್ದಾಗ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ವಿಡಿಯೋ. ಅವ್ರಿಬ್ಬರಿಗೆ ಎಬ್ಬಸ್ ಹೋಗ್ಪಿಲು. ಯಜಮಾನ್ರಿ ಎಲ್ಲ ಅರ್ವಿ ಬಟ್ಟೆ ಕೊಟ್ಟಿದ್ರು ನೋಡ್ರಿ. ಟಾರ್ಚ್ ಅರ್ವಿ ಮಾಡ್ಕೊಂಡು ಬಂದಾರ. ವೈಟ್ ಆ್ಯಂಡ್ ವೈಟ್. ವಾವ್, ಒಂದು 7-8 ಕಾರ್ಯಕ್ರಮ ಮಾಡ್ಬೋದು ನೋಡ್ರಿ ದಿನ ಒಂದೊಂದು ಹಾಕೊಂಡ್ರು. ಬಟ್ ನೆರು ಶರ್ಟು ಎಲ್ಲ ಜಾಸ್ತಿ ಲೈಕ ಮಾಡಲ್ರಿ ಯಜಮಾನ್ರು. ಬರೀ ಶರ್ಟ್ ಪ್ಯಾಂಟ್ ಇದು ಸ್ವಲ್ಪ ಎಲ್ಲ ಲೂಸ್ ಆಗಿಬಿಟ್ಟೈತ್ರಿ. ಯೂಸೂ ಅಷ್ಟೇ ಆಗೈತಿ. ಮತ್ತು ಇವರು ಸ್ವಲ್ಪ ಸ್ಲಿಮ್ ಆಗ್ಯಾರ. ಮತ್ತು ಅದು ಕೂಡ ಸ್ವಲ್ಪ ಇದಾಗೈತ್ರಿ. ಅರಿಬಿ ಸ್ವಲ್ಪ ಹಿಂಗಿಳೆ ಬಿದ್ದಂಗೆ ಆಗುತ್ತೆ ನೋಡ್ರಿ. ಆ ಥರ ಆಗಿಬಿಟ್ಟೈತಿ. ಚಂದನ ಕಾಣವಲ್ತು. ಹಾಕೋಬೇಡ್ರಿ ಅಂದ್ರೆ ಅದನ್ನ ಹಾಕೊಂಡು ನಿಂತು ಬಿಡ್ತಾರೆ. ಹೇಳಿದ್ದೆ ಕೇಳಲ್ಲ ನೋಡ್ರಿ. ತಮ್ಗ ತಿಳಿದ ಮಾಡ್ತಾರೆ. ಸ್ವಲ್ಪ ಸ್ಟ್ಯಾಂಡರ್ಡ್ ಥರ ಮೇಂಟೈನ್ ಮಾಡ್ರಿ ಅಂತಂದ್ರೆ ಕೇಳಲ್ಲಾಗ್ಯಾರ ನೋಡ್ರಿ. ಈ ಮನೆಗೆ ತಕ್ಕಂಗೆ ಸ್ವಲ್ಪ ನೀಟಾಗಿರ್ರಿ ಅಂದ್ರೆ ಇರಲ್ಲ. ಹೌದಿಲ್ರಿ? ರೀ ಇದ್ರ ಮ್ಯಾಗ ಇಲ್ಲ. ಇಲ್ಲ ಇದು ಬಹುತೇಕ ಇವತ್ತು ಹಾಕೋತಾರ ಕಾಣಿಸ್ತದೆ ನೋಡ್ರಿ. ಈ ಥರದ್ದು ನಾನು ಒಮ್ಮೆಲೆ 4 ಶರ್ಟ್ ತೊಗೊಂಬಂದಿದ್ದೆ ನೋಡ್ರಿ. ಪೇಮೆಂಟ್ ಆಗಿತ್ತು. ಯಜಮಾನ್ರಿಗೆ ಶರ್ಟ್ಗಳು ತೊಗೊಂಡು ಬಂದಿದ್ದೆ ನಾನು. ಅದ್ರಾಗ ಇನ್ನೂ 2 ಅದ ನೋಡ್ರಿ. 1-2 ಖರಾಬಾಗ್ಯಾವ ಫ್ರೆಂಡ್ಸ. ಇವೆರಡು ಯೂಸ್ ಮಾಡತ್ತಾರ ನೋಡ್ರಿ. ಬಟ್ಟೆ ಕೊಟ್ಟಾರ. ರೀ ಓ ಏನ್ರಿ ಇದೇನು ಉಪಯೋಗ ಅದು? ಬಟ್ಟೆ ಕೊಟ್ಟು ಇಲ್ಲೊಳಗ ಎಲ್ಲ ಹಂಗೆ ಐತಿ ಡಾಗ. ಈಗ ಇದು ಈ ನೆಕ್ಸ್ಟ್ ಟೈಮ್ ಇಲ್ಲ, ಈ ನೆಕ್ಸ್ಟ್ ಟೈಮ್ ಹಾಕೋಬೇಡ್ರಿ ದಿನ ಹುಡುಗ. ಶಿಸ್ತು ಇಟ್ಕೋರ ಅರ್ಬಿ. ಹೆಂಗೆ ಹೋತ ಅಂದ್ರೆ ಅವ್ವಾ ನೋಡ್ರಿ ಫ್ರೆಂಡ್ಸ್, ಇದು ಅರ್ದೈತಿ ರೀ. ಅಲ್ಲೊಳಗ ಇಲ್ಲಿ ನೋಡ್ರಿ, ಇಲ್ಲಿ ಸುಮ್ಮನೆ ಟಾರ್ಚ್ ಕೊಟ್ರೆ ರೊಕ್ಕ ಹಾಳು ಮಾಡೋದು. ನೀನ ಚೆನ್ನಾಗದ ನೋಡ್ರಿ. ಆ ಮನ್ಯಾಗಿದ್ದ ತೊಗೊಂಬಂದಿದ್ದೆ ಒಮ್ಮೆ 4. ಒಂಥರ ಆಫರ್ನೇ ಸಿಕ್ಕಿದ್ದವ್ರಿ ಫ್ರೆಂಡ್ಸ. ಈ ಥರದ್ದು ಲೈಟ್ ಆಗಿರೋಂಥ ಅರ್ಬಿ ಯಜಮಾನ್ರಿಗೆ ಭಾಳ ಮಸ್ತ್ ಕಾಣಿಸ್ತಾವ ಅಂತೇಳಿ ತೊಗೊಂಡು ಬಂದಿದ್ದೆ ನೋಡ್ರಿ. ಹೊರಗೆ ಕೊಟ್ಟಾರ ಎಲ್ಲ ಹಂಗಿಂದ ಹಿಂಗೆ ಐತಿ ನೋಡ್ರಿ. ಅದು ಅರ್ಧ ಐತಿ, ಹೊಲಸನ ಹಂಗೆ ಐತಿ. ಏನು ಉಪಯೋಗ ಐತಿ ಹೇಳ್ರಿ. ಇದಕ್ಕೆ ಮನ್ಯಾಗ ನಾವು ಅದರಾಡೋದು. ಮನಿನ ನಮ್ಮನ್ನ ಹೈಜೆನಿಕ್ಕಾಗಿ ನಾವು ಇಟ್ಕೋಬೇಕು ನೋಡ್ರಿ ಫ್ರೆಂಡ್ಸ್. ಯಪ್ಪ ಯಜಮಾನ್ರಿಗೆ ಹೇಳಿ ಸಾಕಾಗ್ಬಿಡ್ತೈತಿ. ಅಕ್ಕಗಳ ನಮ್ಮ ಅಕ್ಕಗಳದಂತ್ರ ಭಾರಿ ನಡೆದೈತ್ರಿ ಈಗ ಸುಟ್ಟಿ ಎಂಜಾಯ್ಮೆಂಟ್. ಎದ್ದೇಳ್ರಿ ಹೊಲ್ರಿ, ಹೇಳ್ರಿ ಮೇಡಮರ ಇಬ್ರು. ಅವು ಎಷ್ಟ್ರ ಕೌದಿಗಳು ತೆಗ್ದಿದ್ದೆ ನೋಡ್ರಿ. ನಮ್ಮ ಅತ್ತೆ ಅದು ಎಲ್ಲರೂ ಬಂದಾರಂತೇಳಿ. ಸೊ ಅಲ್ಲೇ ಎತ್ತಿಟ್ಟೈತ್ರಿ. ಮತ್ತೆ ಯೂಸ್ ಆಗ್ತಾವಂತೇಳಿ. ಈಗ ಎದ್ದೇಳ್ರಿ, ಹೇಳ್ರಿ ನೋಡ. 1 ನಿಮಿಷದಾಗ ಹೇಳ್ರಿ ನೋಡ. ಗುಡ್, ಎದ್ದೇಳವ. ಸೂಟಿ ಇದ್ದಾಗಂತ ನೀವಾತ್ ಮುಕ್ಕೋತಾರಂತ ಬಿಡೋಕ್ಕೂ ಇಲ್ಲ. ಟೈಮ್ ಆಗೈತ್ರಿ ಈಗ ಆಲ್ರೆಡಿ. ಇಷ್ಟೊತ್ತಿನ ಅಷ್ಟು ಹಾಕಿತ್ತು ನಮ್ಮದು. ಇನ್ನೂ ಮುಕ್ಕೊಂಡಾರ. ಇವರು ಇದ್ದಿದ್ದಿಲ್ಲ, ಹೊರಗಡೆ ಹೋಗಿದ್ರು. ನಾ ಅದಕ್ಕಂತೇಳಿ ಕುಂತಿದ್ದೆ. ಇನ್ಮ್ಯಾಗ ಕೆಲಸ ಚಾಲೋ ನೋಡ್ರಿ ನಂದು. 9 ಗಂಟೆ ಆಗೈತಿ. ಈಗ 15 ನಿಮಿಷದಾಗ ಏನಾರ ನಾಷ್ಟ ಮಾಡಿಬಿಡ್ತೀನಿ. ಬೆಡ್ರೂಮ್ದಾಗ ಫ್ಯಾನ್ ಬಂದ್ ಮಾಡ್ಬಿಡ್ತಿ ಇಲ್ಲ? ಸುಮ್ಮನೆ ಹಚ್ಚದ ಇಟ್ಬಿಟ್ಟು ಲೈಟ್ ಬಿಲ್ ಬರ್ತ. ಚಲ್ ಮಾಡಿ ಅಮ್ಮ. ಇವತ್ತ ನಮ್ಮ ನಾನೇ ನಾಷ್ಟ ಕೆಸರು ಉಪ್ಪಿಟ್ಟು ನೋಡ್ರಿ. ಘಮ ನಾತೈತಿ. ಆಕ್ಚುಲಿ ಹಸಿಮೆಣಸಿನ್ಕಾಯಿ ಕಲಸಾಗಿದ್ದು. ಇವಾಗ ಒಣ ಮೆಣಸಿನ್ಕಾಯಿ ಇದ್ದು ಅದನ್ನ ಹಾಕಿನಿ. ಟೇಸ್ಟ್ ಹೆಂಗಾಗೈತೆ ಗೊತ್ತಿಲ್ಲ. ಯಜಮಾನ್ರಿಗೆ ನಿಮ್ಗೆ ಚಮಚ ಬೇಕೇನು? ಪಪ್ಪಗೆ ಚಮಚ ಕೊಡೋಮ್ಮ. ನೀವು ಒಂದು ತಗೊಂಬ. ಸ್ನೇಹದ ಫಾರ್ಮ್ ತೊಗೊಂಡ್ರಿ ಸಾಲಿದು. ಅದು ನೋಡೋಂತಾರೆ ಯಜಮಾನ್ರು. ಏನಮ್ಮ ಕರೆಕ್ಟಾಗಿ 5 ಮಿನಿಟ್. ಅದು ಇದು ತಗೊಂಬ ಮೈಸೂರು ಪಾಕ್ ಮಾತಿ ತಂದ ದೇವಾಗ ಪಪ್ಪಚ್ಚ ಬೈನಿ ಅನ್ಲೆ ಮೈಸೂರು ಪಾಕ
ನಾಲ್ಕನೇ ಮೈಸೂರು ಪಾಕ್ ತೊಗೊಂಬಂದಾರ ನೋಡ್ರಿ. ನಾಷ್ಟ ಕೂಡ ತಿಂತೀವಿ. ಓಕೆ, ನಾಷ್ಟ ಮಾಡಿ ಸಿಗ್ತೀವಿ. ಈಗ ನಾವು ಬಂದ್ವಿ ನೋಡ್ರಿ ಮಾರ್ಕೆಟ್ಗೆ ಫ್ರೆಂಡ್ಸ್. ಕಾಯಿ ಪಲ್ಯ 100 रुपये कसा भैया? हम पाव अಷ್ಟೇ ತೊಗೊಳಕ್ಕಿದ್ರಿ. 140 किलो आहे तुमच्या आता घ्या तोडमल्री. हां किती करू? सवा करू? अर्धा करू? अर्धा मध्ये 2 भाग. अर्धा निवडून येतं घ्या. ಬೊಳ್ಳಳ್ಳಿ ಸ್ಟಾರ್ಟಿಂಗ್ ಬೊಳ್ಳಳ್ಳಿ ತೊಗೊಳತ್ತೀವಿ ನೋಡ್ರಿ ನಾನು ಮತ್ತು ಆಂಟಿ. ಇದ್ರೊಳಗೆ 50-50 ಮಾಡ್ಕೊಂಡು ತೊಗೊತೀವಿ. ಗಟ್ಟಿದ ಬಿಡ್ರಿ. ಅಲ್ಲ ಸಣ್ಣನ ಇದ್ದುವ ಸ್ವಸ್ತದವ್ರಿ ದಮ್ ಅನ್ನುವ ತುಟ್ಟಿದ ಬಿರ್ಸ್ ನೋಡಿ ಹಾಕಿ. ಅದೇ ಇಲ್ಲ ಚಲೋ ಅದಾವ್ರಿ. ಇಲ್ಲ ಸತ್ತದಿಲ್ಲ. ಸ್ಟಾರ್ಟಿಂಗ್ ಇವತ್ತು ಬೆಳ್ಳುಳ್ಳಿ ಖರೀದಿ ಮಾಡತ್ತೀವಿ ನೋಡ್ರಿ. ಆಂಟಿ ಜೊತೆಗೆ ಮಾರ್ಕೆಟ್ ವಿಡಿಯೋ ಸಿಗಾಕತ್ತಾವ ಫ್ರೆಂಡ್ಸ್ ನಿಮಗೆ. ಆಂಟಿ ನಾನು ಜೊತ್ತಾಗಿಬಿಟ್ಟು ನೋಡ್ರಿ ಮಾರ್ಕೆಟಿಗೆ ಬರೋಕ್ಕೆ. ಒಂದು ಟೈಮ್ದಾಗ ಬೆಳ್ಳುಳ್ಳಿದು ಏನಿತ್ತು ಇವ ಅಬ್ರ ಚಂದ ಇದ್ದಿಲ್ಲ. ನೀವು ಅರ್ಧ ಕಿಲೋ ತೊಗೊತೀರೇನು? ನಿಮ್ಮ ಕರಬಯ್ಯ ಅರ್ಧ ಕಿಲೋದ 50-50. ಮಾರ್ಕೆಟ್ ಒಳಗೆ ಸದ್ಯಕ್ಕೆ ಬಂದೀವಿ ನೋಡ್ರಿ. ಬೆಂಡೆಕಾಯಿ ಸೌತೆಕಾಯಿ ತೊಗೊಂಡ್ವಿ. ಅಲ್ಲಿ 20 ರೂಪಾಯಿಗೆ ಎಷ್ಟು ಅಂದ್ರಿ ಆಂಟಿ? ಪಾವು ಕಿಲೋ. ಇಲ್ಲಿ 20 ರೂಪಾಯಿ ಕಿಲೋ ತೊಗೊಂಡ್ವಿ. ಅಲ್ಲಿ 30 ರೂಪಾಯಿ ಕಿಲೋ. ಏನೇನು ತೊಗೊಳೋದು ಇನ್ನೊಂದು ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್. ಪಾಕೆಟ್ ತುಂಬ ರೊಕ್ಕ ತರೋದು, ಪಿಶು ತುಂಬ ಕಾಯಿಪಲ್ಯ ಬರೋಲ್ಲ. ಏನು ಮಾಡ್ತೀರಿ? ಘಾಟ್ ವಾಸನೆ ಬರ್ತದೆ ನೋಡ್ರಿ ಮಾರ್ಕೆಟ್ದಾಗ ಬರೋಣ. ಟೊಮೆಟೊ ಕಸ ಮೌಸಿ 30 ರೂಪಾಯಿ ಕಿಲೋ. ಒಂದಕ್ಕೆ 2 ತಗೊಳ್ಳಿ ಕೇಳಿದ್ರಿ ಎಲ್ಲಿ ಮನ್ಸು ಬರ್ತಲ್ಲ ತೊಗೊಳ ನೋಡ್ರಿ. ಬಟಾಟೆ ಕಸ ಭಯ್ಯ ಕರಿಬೇವು ಚಂದ ಐತೆ ನೋಡ್ರಿ. ಇಲ್ಲಿ ಲಾಸ್ಟಿಗೆ ನೋಡ್ರಿ ಆಂಟಿ ಮಡಿಕೆ ಕಾಳು ತೊಗೊಂಡ್ರು. ಮಡಿಕೆ ಕಾಳು ಸುಳಿ ಕಾಳು ಅಜ್ಜಿ ನೋಡ್ರಿ ಕುತ್ಕೊಂಡು ಎಷ್ಟು ಚಂದ ವ್ಯವಹಾರ ಮಾಡ್ತಾರೆ. ಅಕ್ಕ ಮಹಾದೇವಿ ಕಂಡಂಗೆ ಕಾಣಿಸ್ತಾರ ನೋಡ್ರಿ ಅಜ್ಜಿ. ಕನ್ನಡ ಬರ್ತದಿಲ್ಲ ಗೊತ್ತಿಲ್ಲ ಅಜ್ಜಿಗೀರಿ. ಇವತ್ತಿ ಪಟ್ಟ ಗಿಟ್ಟ ಒಂದು ಅಕ್ಕ ಮಹಾದೇವಿ ಗಪ್ಲೆ ಕಾಣಿಸ್ತಾರಂದ್ರಿ. ಸೇರಿಸ್ತದಾರ ನೋಡ್ರಿ ಅಜ್ಜಿ ನೋಡ್ರಿ. ಬರ್ರಿ ಹೋಗೋಣಂತ. ಈಗ ಚೀಲಿನ ಡಗಳ ಬಗಳ ಮೈತ್ರಿ ಆಂಟಿ. ಈ ಸರಿ ಲಗುಟ್ ಬಂದಿ ಅಂದ್ರೆ ಇಟ್ಟು ಜಳ ಐತಿ ನೋಡ್ರಲ್ಲ. ಮತ್ತೇನು ತೋತ್ರಿ? ಫ್ಲವರ್ ತೊಗೊಳತ್ತಾರ ನೋಡ್ರಿ ಆಂಟಿ. ಫ್ಲವರ್ ಒಂದು ಭಾಳ ತುಟ್ಟೈತ್ರಿ. ಉದೆಲ್ಲ ಓಕೆ ಪರವಾಗಿಲ್ರಿ. ಉಳಿದವೆಲ್ಲ ಇಲ್ಲಿ ಕರಿಬೇವು ಚಂದಿತ್ತು ನೋಡ್ರಿ. ನಾನು ಅಲ್ಲಿ ತೊಗೊಂಡೆ. ಬಟ್ ಎಲ್ಲಿ ಸಣ್ಣ ಐತಿ. ಲಕ್ಷ್ಮಿಯರ ಮೈದ್ನ ನೋಡ್ರಿ ಇಲ್ಲಿ ಎದುರುಗಡೆ ಬರಕತ್ತಾರಲ್ಲ ಫ್ರೆಂಡ್ಸ. ಇಲ್ಲಿ ಮಣ್ಣಿಂದು ಗಲ್ಲ ಐತೆ ನಾನು ಕೇಳಕ್ಕೆ ಬಂದಿದ್ದೀನಿ ರೀ. ಇಲ್ಲಿ ನೋಡ್ರಿ ಎಲ್ಲ ಅರ್ವಿಗಳು ಅದಾವು. ಎಷ್ಟು ಚಂದ ಅದ ನೋಡ್ರಿ ಫ್ರೆಂಡ್ಸ. ಮಸ್ತ್ ತಣ್ಣಗಾತಾವ ನೋಡ್ರಿ. ನಾವು ಮಂದಿ ತೊಗೊಂಡು ಬಂದೀವಿ. ದೊಡ್ಡ ಅದ ನೋಡ್ರಿ ಇಲ್ಲೆಲ್ಲ. ಕಂಡಪಟ್ಟಿ ಮಂದಿ ಇದ್ದವ್ರಿಗೆ ಇಲ್ಲ ಹೊಲದಾಗ ಮಾಡೋ ಕೆಲಸದವ್ರು ಇರ್ತಾರೆ ನೋಡ್ರಿ ಅಂತ ಅಲ್ಲಿ ಒಯ್ದಿಟ್ರೆ ಚಲೋ ನೋಡ್ರಿ. ಬೇಸಿಗೆಗೂ ತಣ್ಣ ನೀರು ಸಿಗ್ತಾವೆ. ಆಂಟಿ ಏನೈತಿ ಅಲ್ಲಿ ಏನೋ ತೊಗೊಂಡು ಹಾಕ್ತಾರೆ ಫ್ರೆಂಡ್ಸ. ನಾ ಮುಂದೆ ಬಂದೆ ಗಲ್ಲ ತೊಗೋಬೇಕಂತೇಳಿ ಸಿಗ್ಲಿಲ್ಲ ನೋಡ್ರಿ. ಆ ಕಡೆ ಲಕ್ಷ್ಮಿ ಮಾರ್ಕೆಟ್ ಅಂತ ಐತಿ. ಆ ಕಡೆ ಹೋದ್ರೆ ಸಿಗ್ತಾವೇನು ಮಾಡ್ತಾವೆ ನೋಡ್ಬೇಕು. ಲಾಸ್ಟ್ ಟೈಮ್ ಮಾರ್ಕೆಟ್ದಾಗ ನೋಡ್ದಂಗೆ ಆಗೈತೆ ರೀ. ಬಟ್ ಇವತ್ತು ನೇಮ್ಕ ತೊಗೋಬೇಕಂದ್ರೆ ಇಲ್ಲ ನೋಡ್ರಿ. ಆಂಟಿ
ಹೋದ್ರೇನು ಮಾಡಿದ್ರ ಇಲ್ಲೇ ಇದ್ದಿರ್ರಿ ನೋಡ್ಬೇಕು ಎಲ್ಲದಾರೆ ಹುಡುಕ್ತೀನಿ ಅವ್ರಿಗೆ ಒಂದು ಹಣ್ಣು ವೇಸ್ಟ್ ಆಗುತ್ತೆ ಅಂತಾರ್ರಿ ಅವರು ಕಟ್ ಮಾಡಿ ಕೊಟ್ರೆ ನೀವು ಮೊದ್ಲ ಕೇಳೋದೈತೆ ಅವ್ರಿಗೆ ಮಾವಿನ ಹಣ್ಣಿನ ಸೀಸನ್ ನೋಡ್ರಿ ಸದ್ಯಕ್ಕಂತ್ರು ಎಲ್ಲಿ ನೋಡ್ತೀರ ಅಲ್ಲಿ ಮಾನೆ ಹಣ್ಣ ಈ ಕಡೆ ಬಾಳೆಹಣ್ಣು ಅಂತ ಎನಿ ಟೈಮ್ ಇರ್ತಾವ್ರಿ 12 ತಿಂಗಳು ಮಾನೆ ಇದು ಸಾರಿ ಬಾಳೆಹಣ್ಣು ಸಿಗ್ತಾವ ಎಷ್ಟು ಶಾಣೆ ಅದಾರ ನೋಡಿ ಆಂಟಿ ಮೊದಲ ಸ್ಯಾಂಪಲ್ ನೋಡಿ ತೊಗೊಳೋದು ಬಿಟ್ಟು ಎಲ್ಲ ತೊಗೊಂಡು ಕಾಟ ಮಾಡಿಸಿ ರೊಕ್ಕ ಕೊಟ್ಟು ಈಗ ಸ್ಯಾಂಪಲ್ ಕೊಡು ಅಂದ್ರೆ ಅವರೇ ಕೊಡ್ತಾರೆ ಹೌದು ಯಾವ ಬಾಯಿ ಯಾಕೈತಿ ವಿಚಾರ करता तुम्ही खाणार का नाही तुमची आंबे नुकसान होते खराब होते आंबा ज्या म्हणाले तुमच्याकडे कापतो तुम्ही घेतलाय ना तुम्ही ನೀವು ತೊಗೊಂಡಿರಲ್ಲ ಅದರಂದೇ ಕಟ್ ಮಾಡಿ ಕೊಡ್ತೀನಿ ಅನ್ನಕತ್ತಾರ तुम्हाला तुमच्याकडे घ्यायचं का ನೋಡ್ರಿ ಮೊದಲಾರ್ದು ಅವ್ರಿಗೆ ಆಚಿರ್ತಿತ್ತು ಹೌದಿಲ್ರಿ ಹಾಂ ತೊಗೊಳಕ್ಕಿಂತ ಮುಂಚೆ ತೊಗೋತಾರ ಇಲ್ಲ ಅಂತೇಳಿ ಕಟ್ ಮಾಡಿ ಕೊಡ್ತಾರ್ರಿ ಅವರು ಈಗ ನೋಡ್ರಿ ಪಾಪ ಇವ್ರಿಗೆ ತೂಕ ಮಾಡಿಸಿ ತೊಗೊಂಡಿದ್ದ ಹಣ್ಣಿನೊಳಗೆ ಸ್ಯಾಂಪಲ್ ಕೊಡಕತ್ತಾರ ನೋಡಾಕರೆ ಹಳದಿ ಕಲರ್ ಅದಾವು ರುಚಿ ಇರ್ಬೇಕು ನೋಡ್ರಿ ಆಯ್ತು ರೀ ಈಗ ಮಾರ್ಕೆಟ್ ಬಂದು ಸರ್ತಿಗೊಮ್ಮೆ 200 ರೂಪಾಯಿ ಸಾಲಂಗೆ ಇಲ್ಲ ಲಾಸ್ಟ್ ಟೈಮ್ ಬಂದಾಗ 130 ನೆಕ್ಸ್ಟ್ರಾಗ ಮಾಡ್ಕೊಂಡು ಹೋಗಿದ್ದೀವಿ ರೀ ಸಂತಿ ಈ ಸರಿ ಬಜೆಟ್ ಫ್ರೆಂಡ್ಲಿ ಕಾಯಿಪಲ್ಲೆ ನೋಡ್ರಿ ಬಿಸಿಲು ಅಂದ್ರೆ ರಣ ಅನ್ನಕತ್ತದ ನೋಡ್ರಿಪ್ಪ ಇವತ್ತು ಲಗುಟ್ ಬಂದೀವಿ ಅಂದ್ರೂ ಇಷ್ಟು ಬಿಸಿಲಿನ ತಾಪ ಐತೆ ನೋಡ್ರಿ ನೋಡ್ರಿ ಆ ಕಡೆಯಿಂದ ಬರ ನೀವು ಕಾಣಿಸ್ಲಿಲ್ಲ ಹೋದ್ರೆ ನಾವು ನಾ ಬರ ಬಿಟ್ಟರೆ ಹೋಗಲ್ಲ ಆದರೆ ಕಾನ್ಫಿಡೆಂಟ್ ಇತ್ತು ಅಂದ್ರೂ ಎಲ್ಲರೇ ಒತ್ತಟಿ ಅಂಜಿಕೆ ಇತ್ತು ತಾಂಬ ನೋಡ್ರಿ ರೋಡ್ ಕ್ರಾಸ್ ಮಾಡೋಗು ವಿಡಿಯೋ ಮಾಡ್ಕೊತ ಹೊಂಟೀವಿ ನಾವು ಡೇರಿಂಗ್ ಅನ್ಬೇಕು ನೋಡ್ರಿ ಫ್ರೆಂಡ್ಸ್ ಏನು ಮಾಡೋದ್ರಿ ನಮ್ದು ಒಂದಿನ ಅದೈತಲ್ಲ ಈ ಸದ್ಯಕ್ಕೆ ಅಂದ್ರೆ ಸ್ವಲ್ಪ ಸೇಫ್ಟಿ ಮುಖ್ಯ ನೋಡ್ರಿ ನೋಡ್ರಿ ವೇಲ್ ತರಬೇಕಾಗಿತ್ತು ನೋಡ್ರಿ ವೇಲ್ ತೊಗೊಂಡು ಬಂದಿಲ್ಲ ಹಂಗೆ ಬಂದಿ ನಾನು ಬರ ತಲೆ ಮ್ಯಾಗ ಹಾಕೊಂಡ್ರೆ ನಡೀತಿತ್ತು ಆರಾಮ ಮತ್ತೇನು ಸಮಾಚಾರ ನಮ್ಗೆ ಹೇಳ್ತೀನಿ ನೋಡ್ರಿ ಮತ್ತೆ ಸಿಗೋಣ ಎಷ್ಟು ತೊಗೊಂಡ್ರಿ ಯಾಡು ರೊಕ್ಕ ಕೊಡ್ಬೇಕು ನೋಡ್ರಿ ಫ್ರೆಂಡ್ಸ್ 20 ರೂಪಾಯಿಗೆ ಒಂದಂತ ಸರಿ ನೋಡಿದ್ರಲ್ಲ ಲಾಲ್ ಅದಲ್ಲ ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಮೊದಲು ನಮ್ಮ ಮನೆ ಬಾಡ್ಗಿದ್ರಿ ನಮ್ಮ ಒಟ್ಟರದಾಗ ನಮ್ಮ ಜಯಮ್ಮರ ಮನ್ಯಾಗ ಫ್ರೆಂಡ್ ಅಂತನ ಅನ್ಬೋದು ನೋಡ್ರಿ ರೊಕ್ಕ ಕೊಡ್ತೀನಿ ರೀ ಸದ್ಯಕ್ಕೆ 20 ರೂಪಾಯಿ ಮಕ್ಕಳು ಅದಾವ ನೋಡ್ರಿ ಏನರ ಹೊರಗೆ ಬಂದು ಒಂದು ಚೀಲ ನೋಡ್ತಾವ ಮಾನೇನು ಅದಾವ ರೀ ಮನ್ಯಾಗ ಮತ್ತು ಅಂದ್ರೆ ಏನರ ಒಯ್ಬೇಕಂತೇಳಿ ಕಲ್ಲಂಗಡಿ ತೊಗೊಂಡೆ ನೋಡ್ರಿ ಫ್ರೆಂಡ್ಸ್ ಸೀಸನ್ದಾಗ ಹಣ್ಣು ತಿಂದು ಬಿಡ್ಬೇಕ್ರಿ ಮತ್ತು ಬೇಕಾದ್ರೆ ನಡ್ಬಾರ್ದ ಸಿಗ್ತಾವೆ ಬಟ್ ಹಿಂಗೆ ಟೇಸ್ಟ್ ಸಿಗಲ್ಲ ನಡ್ರಿ ಹೋಗಮ್ಮಂತೀವಿ ಸದ್ಯಕ್ಕೆ ಮನೆಗೆ ರಣ ಬಿಸಿಲು ಜಸ್ಟ್ ನಮ್ಮ ಯಜಮಾನ್ರು ಪಾಸ್ ಆದ್ರು ಸ್ವಲ್ಪ ಮನೆಗರು ಒಯ್ದು ಇಷ್ಟು ವಜ್ಜಿ ಚೀಲ ಇಟ್ಟು ಬರ್ತಾರ ಅಂದ್ರೆ ಕೆಲ್ಸಿನಾಗಿರ್ತಾರೆ ಮತ್ತೆ ಯಾಕಂತೇಳಿ ನಾನು ಹೊಂಟಿ ನೋಡ್ರಿ ಪಾಯ್ ಮಾಡ್ಕೋತ ಇದು ಬಾಳಿವೆ ಸೇರ ನೋಡ್ರಿ ಮಲ್ಲಯ್ಯನ ಗುಡಿ ಎದುರೀಗ ಬಸವೇಶ್ವರ ಜಯಂತಿದ ಫೋಟೋ ಇಲ್ಲ ಇಟ್ಟಿದ್ರಲ್ಲ ಮೋಸ್ಟ್ಲಿ ಅನ್ಕೋತೀನಿ ನಾನು ನೋಡಿಲ್ಲ ಇಟ್ಟಿದ್ದು ರೀಸೆಂಟಾಗಿ ಅದೇ ಆಗೈತೆ ನೋಡ್ರಿ ಈಗ ಮಂಟಪ ಅದಕ್ಕೆ ಹೊಡೆದಿರ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ ಮಳ್ಳು ಹತ್ತೈತೆ ನೋಡ್ರಿ ಇಬ್ಬರು ನಾವು ಬರೋಷ್ಟೊತ್ತಿಗೆ ಕಸ ಹುಡ್ದಾರಿ ನೆಲ ವರ್ಷಾರ ಇದ್ದದ್ದು 2 ಬಾಂಡೆ ತಿಕ್ಕ್ಯಾರ ಈಗ ಜಳಕ ಮಾಡಕ್ ಹೊಂಟಾರ ಐತೆ ಬಂದ್ಬಿಟ್ಟೆ ಒಂದು ಗ್ಲಾಸ್ ನೀರು ಕುಡ್ದೀನಿ ರೀ ಎಷ್ಟು ಕುಡಿದ್ರು ಇನ್ನೂ ಕುಡಿಬೇಕು ಅನ್ಸತ್ತೈತಿ ನೀರಂತೂ ಮಸ್ತ್ ತಣ್ಣಗಾಗ್ಯಾವ ಇವತ್ತು ಕುಡಿಯೋ ನೀರು ಬಂದಿದ್ವಲ್ಲ ತುಂಬಿಟ್ಟಾರ ನೋಡ್ರಿ ಯಜಮಾನ್ರು ಯವ್ವ ಇದು ಮ್ಯಾಗ ಯಾಕೆ ಇಟ್ರು ಪಿಲ್ಲ ನೀವು ಓದ್ತಾ ಬರ್ತಾ ದಕ್ಲಸ್ಬಿಡೋದಕ್ಕ ನಿನ್ಗೆ ಯಾರು ಮಾಡಂದ್ರು ಮೈಮ್ಯಾಗ ಗಿಮ್ಯಾಗ ಬಿತ್ತಂದ್ರೆ ಸರಿ ನೋಡೋಣ ನೀ ಅಲ್ಲಿ ಕೈ ಹಚ್ಬೇಡ ಕಳ್ಸಿ ಒಂದು ತೆಗಿಬೇಕ್ರಿ ಫ್ರೆಂಡ್ಸ್ ಭಾಳ ಹೈಟ್ ಆಗೈತದು
ಹೇವ ನೀರ ಕಾಯಿಪಲ್ಲೆ ಕಲ್ಲಂಗಡಿ ತೊಗೊಂಬಂದಿನಿ ರೀ ಬರತ್ನ್ಯಾಗ ನೋಡಿರಿ ನೀವು ವಿಡಿಯೋದೊಳಗೆ ಎಷ್ಟು ಕೆಂಪೈತೆ ನೋಡಿರಿ. ಇದನ್ನು ಫ್ರಿಜ್ನಾಗ ಇಡಬೇಕು, ಸ್ವಲ್ಪ ಕೋಲ್ಡ್ ಆತಂದ್ರೆ ತಿನ್ನಕ್ಕೆ ಚಲೋ ಅನ್ಸುತ್ತೆ. 20 ರೂಪಾಯಿ ಕಿಲೋ ಸೌತೆಕಾಯಿ ರೀ, ಎಳೆ ಅದಾವೆ ನೋಡಿರಿ. 5 ರೂಪಾಯಿ ಕರಿಬೇವು, ಅರ್ಧ ಕಿಲೋ ಮೆಣಸಿನ್ಕಾಯಿ ಪಾವು ಕಿಲೋ ಮೆಣಸಿನ್ಕಾಯಿ, 5 ರೂಪಾಯಿಗೆ 2 ಸಣ್ಣ ಸಣ್ಣ ಲಿಂಬೆ ಹಣ್ಣು ನೋಡಿರಿ. 10 ರೂಪಾಯಿಗೆ ಅಲ್ಲ, 10 ರೂಪಾಯಿಗೆ ಪಾಲಕ್, ಇದು 25 ರೂಪಾಯಿ ಪಾವು ಕಿಲೋ ನೋಡಿರಿ ಬೆಳ್ಳುಳ್ಳಿ, 5 ರೂಪಾಯಿ ಕೊತ್ತಂಬರಿ, ಮತ್ತು ಇದು 35 ರೂಪಾಯಿಗೆ 2 ಕಿಲೋ ನೋಡಿರಿ. 20 ರೂಪಾಯಿ ಕಿಲೋ ಅಂದರು, 2 ಕಿಲೋ ತೊಗೊಂಡ್ರೆ 5 ರೂಪಾಯಿ ಕಮ್ಮಿ ಮಾಡಿದರು. ಮತ್ತು 10 ರೂಪಾಯಿ ಬೆಂಡೆಕಾಯಿ ನೋಡಿರಿ. ಈಗ ನನ್ನ ಮಗಳಿಗೆ ಸಂಬಂಧ ಒಬ್ಬೇಕಿ ಬೆಂಡೆಕಾಯಿ ತಂದೀನಿ ರೀ. ಇಲ್ಲೇ ತಿನ್ನಲ್ಲ, ನನಗೂ ಅಷ್ಟು ಲೈಕ್ ಆಗಲ್ಲ, ಯಜಮಾನ್ರಿಗೂ ಇಷ್ಟ ಆಗಲ್ಲ. ಈಕಿಗೆ ಒಬ್ಬೇಕಿನಗೋಸ್ಕರ ತಂದೆ ನೋಡಿರಿ ಫ್ರೆಂಡ್ಸ್. ಏನು ಕೊತ್ತಾ ನೋಡ್ರಿ, ಈಗ ಅಕ್ಕ ಮಾಡೋದು ಹೆಂಗೆ ನೀ ಬತ್ತೆ ಹಚ್ಕೊಂಡಿಲ್ಲ ಸ್ನೇಹ ನೋಡಿ, ಕೆಟ್ಟ ಪದ್ಧತಿ ಸೀರೆ ಹಚ್ಕೊಂಡ. ಓಕೆ ಫ್ರೆಂಡ್ಸ, ಇಷ್ಟೆಲ್ಲ ಈಗ ತೆಗೆದಿಟ್ಟು ಸಿಗ್ತೀವಿ. ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೂಟಿನ ಶುರು ಮಾಡಿದ್ದೀನಿ ನೋಡಿರಿ. ರೊಟ್ಟಿ ಮಾಡಿದ್ರೆ ಆಯ್ತು ಅಂತೇಳಿ ಜೋಳದ ಹಿಟ್ಟ ಬಿಸ್ಕೊಂಬಂದಿತ್ತು ನೋಡಿರಿ ಫ್ರೆಂಡ್ಸ. ಫಸ್ಟ್ ಟೈಮ್ ಮಾಡತ್ತೀನಿ ರೀ ಈಗ. ಸೊ ಒಂದು ಅರ್ಧ ಕ್ವಿಂಟಲ್ ತೊಗೊಂಬಂದಿದ್ದು ನೋಡಿರಿ. ಅದ್ರೊಳಗಿನೂ ಲಾಸ್ಟ್ ಜೋಳ ಸ್ವಲ್ಪ ಉಳಿದಿದ್ದು ರೀ, ಅದನ್ನ ಬಿಸ್ಕೊಂಡು ಬಂದೀವಿ ನೋಡಿರಿ ಫ್ರೆಂಡ್ಸ. ಇವಾಗ ಏನೈತಿ, ಈಗ ಜಿಗಿ ಏನು ಹಾಕ್ಕೊಂಡಿಲ್ಲ ರೀ, ತಣ್ಣೀರಾಗನೇ ನಾದ್ಕೋತೀನಿ. ಸ್ವಲ್ಪ ಜಿಗಿ ಇರ್ತೈತಿ, ಈಗ ರೀಸೆಂಟಾಗಿ ಬಿಸ್ಕೊಂಡು ಬಂದಿರೋದ್ರಿಂದ ಜಿಗಿ ಇರ್ತೈತಿ. ಮತ್ತು ಇಲ್ಲಿ ಹಂಚಿಟ್ಟಿನಿ. ಹಾಗೇನೆ ಇಲ್ಲಿ ತೊಗರಿಬೇಳೆ ಕುದಿಯಕ್ಕೆ ಇಟ್ಟೀನಿ ರೀ. ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಸೋಸಿ ತೊಳೆದು ಇಟ್ಟೀನಿ ನೋಡಿರಿ. ನೀರು ಹೆಂಗೆ ಜಾನೇವು. ಇದು ಇನ್ನೂ ಸ್ವಲ್ಪ ಕುದಿಯೋಕ್ಕೆ ಟೈಮ್ ಐತ್ರಿ, ಆಮೇಲೆ ಕಟ್ ಮಾಡಿ ಹಾಕ್ತೀನಿ ಪಲ್ಯ ಮಾಡಾಗ. ಹಿಂಗೆ ಚೌಳಿಕಾಯಿ ನೋಡಿರಿ ಸೋಸಿಟ್ಟಿದ್ದೆ. ಚೌಳಿಕಾಯನ್ನು ಕೂಡ ಸ್ವಲ್ಪ ಫ್ರಿಜ್ನ ಹೊರಗೆ ತೆಗ್ದೀನಿ. 10 ರೂಪಾಯಿ ತೊಗೊಂಡು ಬಂದಿದ್ದು ನೋಡಿರಿ ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋದಾಗ. ಸೊ ಹಾಗಾಗಿ ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪಿನ ಪಲ್ಯ, ಇದ್ರ ಪಲ್ಯ ಮಾಡ್ತೀನಿ, ಚೌಳಿಕಾಯಿ ಪಲ್ಯನ. ಈಗ ಇಲ್ಲೇ ರೊಟ್ಟಿ ಪುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರ್ರಿ ಫ್ರೆಂಡ್ಸ, ಬಡ ರೊಟ್ಟಿ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀನಿ.